ಗೈಸ್ ನಮಸ್ತೆ. ಇವತ್ತು ನಾವು HRBR ಲೇಔಟ್ ಅಲ್ಲಿ ಇದೀವಿ. ಗ್ರೀನರಿ ಪ್ಲೇಸ್ ಅಂತ ಹೇಳಬೇಕು. ಸೊ ವಾಟ್ ಯು ಫೀಲ್ ಅಬೌಟ್ ದಿಸ್ ಪ್ಲೇಸ್? 2002 ಇಂದ ಇಲ್ಲಿದ್ದೀವಿ. ಆಗ ಬರೀ ಕಾಡ್ ಥರ ಇತ್ತು, ಫುಲ್ ಗ್ರೀನ್ ಆಗಿತ್ತು. ನಮ್ಮ ಮನೆ ಹತ್ರ ಎಲ್ಲ ಹಾವುಗಳು ಜಾಸ್ತಿ ಇತ್ತು. ಆಫ್ಕೋರ್ಸ್ ಇವತ್ತು ಗಂಟ ಪೊಲ್ಯೂಷನ್ ಇಲ್ಲ. ಇಲ್ಲಿ ಜಾಗ್ ಮಾಡಬೇಕು, ಸೈಕ್ಲಿಂಗ್ ಮಾಡಬೇಕು ಅಂತಂದರೆ ತುಂಬ ಖುಷಿ ಆಗುತ್ತೆ. ಏನೊಂದು ಸಮಸ್ಯೆ ಇರಲ್ಲ. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಥರ ಮಾಡಿದ್ದಾರೆ. ಇವಾಗೆಲ್ಲ ಇಲ್ಲಿ ನಡ್ಕೊಂಡು ಹೋಗ್ಬೋದು. ಫ್ಲ್ಯಾಟ್ ಸರ್ಫೇಸ್ ಮಾಡಿದ್ದಾರೆ ರೋಡು, ರನ್ನಿಂಗ್ಗೆ, ಆಮೇಲೆ ಇದು ಸೈಕ್ಲಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, HRBR ಲೇಔಟ್ ಅಂತ ಪೀಸ್ಫುಲ್ ಏರಿಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡು. ಈ ಲೇನಲ್ಲಿ ನೀವು ಸೈಕ್ಲಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಪ್ರತಿಯೊಂದು ಮಾಡ್ಬೋದು. ಬಟ್ ಆದರೆ ಜನಗಳು ಅವ್ರು ಸಿವಿಕ್ ಸೆನ್ಸ್ ಮರ್ತೋಗಿ ನೋಡಿ ಕಸಗಳು ಹಾಕಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿರತಕ್ಕಂಥ ರೋಡಲ್ಲಿ ಕಸಗಳು. ಸೊ ಜನ ಬದಲಾಗಬೇಕು, ಸಮಾಜ ಬದಲಾಗಬೇಕು. ಆವಾಗೇ ನಮ್ಮ ದೇಶ ಯುರೋಪು ಮತ್ತು ಅಮೇರಿಕಾ ಥರ ಡೆವಲಪ್ ಆಗೋದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಪ್ರತಿಯೊಂದು ಕಡೆನೂ ಮನೆಗೆ ಪೇಂಟು ಅದು ಇದು ಅಂತ ಖರ್ಚು ಮಾಡ್ತಾರೆ. ಇಲ್ಲಿ ನೋಡಿ ಮನೆಗೆ ಕಂಬಿ ಹಾಕ್ಬಿಟ್ಟವ್ರೆ. ಪೇಂಟ್ ವರ್ಷುವಂಥ ಅವಶ್ಯಕತೆನೇ ಇಲ್ಲ ಇಲ್ಲಿ. ಇಟ್ಸ್ ರೈನಿಂಗ್ ಇನ್ ಕಲ್ಯಾಣ್ ನಗರ್. ಸೊ ಬ್ಯೂಟಿಫುಲ್ ಇಟ್ ಇಸ್. ಲುಕ್ಸ್ ಲೈಕ್ ಕೂರ್ಗ್ ಆ್ಯಕ್ಚುಲಿ. HRBR ಲೇಔಟು ಕಲ್ಯಾಣ್ ನಗರ್ ಕಡೆ ಎಲ್ಲ ಬಂದರೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಮಳೆ. ಕೂರ್ಗಲ್ಲಿ ಇದ್ದಂಗಿದೆ ಇಲ್ಲಿ. ಅಲ್ಲೋಡಿ ಚಕ್ಕೋತಾ ಮರ, ಚಕ್ಕೋತಾ ಅಂತ ಸಾಂಗ್ ಹಾಡ್ಕೊಂಡು ಹೋಗ್ತಾ ಇರ್ಬೋದು. ಗೈಸ್, HRBR ಲೇಔಟಲ್ಲಿ ಇರ್ತಕ್ಕಂಥ ಒಂದು ಪಾರ್ಕ್, ಎಷ್ಟೋ ಪಾರ್ಕ್ ಇದೆ, ಅದರಲ್ಲಿ ಒಂದು ಪಾರ್ಕ್ ಅಷ್ಟೇ ಇದು. ಕಡೆ ಕಾಡಿಗೆ ಬಂದಂಗೆ ಐತಿ ಇಲ್ಲಿ. ನೋಡ್ತಾ ಇರ್ಬೋದು, ಫುಲ್ ಗ್ರೀನರಿ. ಬ್ಯುಸಿ ಸಿಟಿ ಲೈಫಲ್ಲಿ, ಒಂದು ಬ್ಯುಸಿ ಸ್ಟ್ರೀಟ್ಸಲ್ಲಿ ಒಳಗಡೆ HRBR ಲೇಔಟಲ್ಲಿ ಇಷ್ಟು ಕಾಮ್ ಆಗಿರ್ತಕ್ಕಂಥ ಪ್ಲೇಸ್ ಇದೆ ನೋಡಿ. ನೋಡಿ ಸ್ನೇಹಿತರೆ, ಮಳೆ ಬರ್ತಿದೆ ಅಂತ ಶೆಲ್ಟರ್ ತೊಗೊಳ್ತಾ ಇದ್ದಾರೆ. ದ ಮೋಸ್ಟ್ ವೈರಲ್ ತಿರಮಸ್ಸು ಆಫ್ ಕಲ್ಯಾಣ್ ನಗರ್, ಅದನ್ನ ಟೇಸ್ಟ್ ಮಾಡಕ್ಕೆ ಬಂದಿದ್ದೆ. ಇಟ್ ವಾಸ್ ನಾಟ್ ಆ್ಯಕ್ಚುಲಿ ಸೂಪರ್ಬ್ ಅಂತ ಹೇಳೋಕ್ಕಾಗಲ್ಲ. ಇಟ್ ವಾಸ್ ನಾರ್ಮಲ್ ಆಗಿತ್ತು, ಕ್ಯಾಶುಯಲ್ ಆಗಿತ್ತು. ಐ ಡೋಂಟ್ ನೋ ವೈ ಪೀಪಲ್ ಗೋ ಕ್ರೇಜಿ ಫಾರ್ ದಿಸ್. ಪೀಪಲ್ ಸ್ಟ್ಯಾಂಡ್ ಇನ್ ಕ್ಯೂಸ್ ಬ್ರೋ, ಐ ಆಮ್ ನಾಟ್ ಶ್ಯೂರ್ ವೈ. ನೆಕ್ಸ್ಟ್ ಅಪ್, ನಮ್ಮ ಫ್ರೆಂಡು ಕಬಾಬ್ ತಿನ್ಸಕ್ಕೆ ಮಲ್ನಾಡ್ ಕಬಾಬ್ ಅನ್ನುವಂಥ ಜಾಗ ಕರ್ಕೊಂಡ್ಬಂದಿದ್ದ. ಹಿ ಸೆಡ್ ದಿಸ್ ಪ್ಲೇಸ್ ಇಸ್ ವೆರಿ ಫೇಮಸ್ ಇನ್ HRBR ಲೇಔಟ್. ತುಂಬಾ ವರ್ಷಗಳಿಂದ ಇದೆ, ಇಲ್ಲಿ ಸಖತ್ತಾಗಿರ್ತಕ್ಕಂಥ ಕಬಾಬ್ ಸಿಗುತ್ತೆ ಅಂತ ಹೇಳ್ದ. ಸೊ ಕಬಾಬ್ ಟೇಸ್ಟ್ ಮಾಡ್ತಾ ಇದ್ದ ನಮ್ಮ ಫ್ರೆಂಡ್. ಸೊ ಲೆಟ್ಸ್ ಕ್ಯಾಪ್ಚರ್ ಹಿಸ್ ರಿಯಾಕ್ಷನ್ ಬ್ರೋ. ಹೇಗಿದೆ ಟೇಸ್ಟು? ಸೂಪರ್ ಆಗಿದೆ. ಮಲ್ನಾಡ್ ಕಬಾಬ್ ಯಾವತ್ತೂ ಇಲ್ಲಿ ತುಂಬ ಫೇಮಸ್. ನೋಡ್ತಾ ಇರ್ಬೋದು, ಮೋಡ ಹಿಂಗೆ ಮುಚ್ಕೊಂಡಿದೆ. ಇನ್ನು ಮತ್ತೆ ಮಳೆ ಬರೋ ಥರ ಇದೆ. ಮೈನ ಬೆಚ್ಚಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಹೀಟ್ ಮಾಡೋಣ ಬಾಡಿನ ಅಂದ್ಬಿಟ್ಟು ಕಬಾಬ್ ತಿಂತವ್ರೆ. ಒಂದು ಯೂನಿಕ್ ಡೆಸರ್ಟ್ ಟ್ರೈ ಮಾಡೋಣ ಅಂತ ಈ ಜಾಗ ಬಂದಿದ್ದೀವಿ. ಕ್ಯಾರಮೆಲ್, ಪಿಸ್ತಾಚೋ ಮತ್ತೆ ಚಾಕ್ಲೇಟ್ ಸಾಸಸ್ ಎಲ್ಲ ಹಾಕ್ತಾ ಇದ್ರು. ಆಮೇಲೆ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ನ ಸ್ಪ್ರಿಂಕಲ್ ಮಾಡಿದ್ರು. ಆಲ್ಮಂಡ್ಸು, ಪಿಸ್ತಾ ಮತ್ತೆ ಬಿಸ್ಕಾಫ್ ಪೌಡರ್ ಹಾಕಿದ್ರು. ಅಂಡ್ ದ ಡೆಸರ್ಟ್ ಇಸ್ ರೆಡಿ. ಸೊ ವೆನ್ ಡಿಡ್ ಯು ಸ್ಟಾರ್ಟ್ ಬ್ರೋ? Started around, it's been 18 months now. ಏನೋ ನಮ್ಮ ಫ್ರೆಂಡ್ ಏನೋ ಕರ್ಕೊಂಬಂದ್ಬಿಟ್ಟು ದಾಲಬನ್ನು ಏನೋ ಡೋಲೆಬನ್ ಅಂತೆ ಟೇಸ್ಟ್ ಮಾಡಿಸ್ತಾ ಇದ್ದಾರೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ, ಸೂಪರ್, ಯುನಿಕ್ ಆಗಿದೆ. ದಿಸ್ ಇಸ್ ಬಿಸ್ಕಾಫ್ ಫ್ಲೇವರ್. ಇದು ಬಿಸ್ಕಾಫ್ ಅಂತಾರೆ. ಇದು ಪಿಸ್ತಾಶಿಯೋಸ್ ಗ್ರೈಂಡ್ ಮಾಡಿ ಸಾಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ಪಿಸ್ತಾಶಿಯೋ ಸಾಸ್ ಅಷ್ಟು ಚೆನ್ನಾಗಿರುತ್ತೆ. ಅದ್ ಬಿಟ್ರೆ ಇದು ಕ್ಯಾರಮೆಲ್ ಸಾಸು. ಯು ಹ್ಯಾವ್ ಲೋಸ್ ಆಫ್ ನಟ್ಸ್ ಆಲ್ಸೋ. ಸೊ ಟೇಕ್ ಒನ್ ಹೋಲ್ ಬೈಟ್ ಆಫ್ ದಿಸ್ pistachios and see what is inside. My god, this is all kunafa which is mixed up along with the cake. No, what is that, sir? The cake only, right? The bottom, milk cake that you have. Cheers, man. Cheers. So you guys are from which place? Bhatkal, Mangalore. So this is an Arabian dessert. Yes, Egyptian dessert. In Bhatkal? Bhatkal, someone has already started just now. Copy. So Tolu Barpunda? Kannada. Yeah, it's not expensive, but actually it is quantity is very too much. Pancakes are actually highest in selling from around. Triple chocolate. Or chocolate biscuit pista, same flavor. Okay. So basically, this is an organic store. I love this store. Whenever I get a salary, a little amount of my salary goes here. So Yoon company ಇದು 500 ml ಸಿಗುತ್ತೆ. ಇವಾಗ ತಾನೆ ಹಂಗೆ ವ್ಲಾಗ್ ಮಾಡ್ಕೊಂಡು ಅಲ್ಲಿ ಒಳಗಡೆ ಹಿಂದೆ ಕಾಣಿಸ್ತಿದ್ದಲ್ಲ ಶಾಪು, ಆ ಶಾಪ್ ಒಳಗಡೆ ಹೋಗ್ಬಿಟ್ಟು ಬಂಬೂಜಾ ಇತ್ತಲ್ಲಿ. ಸೊ ಹಾಗೆ ನಾವು ನಾರ್ಮಲ್ ಆಗಿ ಯೂಟ್ಯೂಬ್ ವಿಡಿಯೋಗೆ ಬ್ಲಾಗ್ ಮಾಡ್ತಾ ಇದ್ದೆ. ಸೊ ಬ್ಲಾಗ್ ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿ ಓನರು ಯಾರೋ ಗೊತ್ತಿಲ್ಲ, ಅವನು ಓನರು, ಆ ಅಂಗಡಿಯ ಓನರ್ ಅಂತೆ. ಬಂದ್ಬಿಟ್ಟು ನಿಮ್ಗೇನು ಮ್ಯಾನರ್ಸ್ ಇಲ್ವಾ, ಎಲ್ಲಂದ್ರೆ ಅಲ್ಲಿ ಶೂಟ್ ಮಾಡ್ತೀರಾ, ಏನಂದರೆ ಅಲ್ಲಿ ಶೂಟ್ ಮಾಡ್ತೀರಾ, ನಿಮ್ಗೆ ಪರ್ಮಿಷನ್ ತೊಗೊಬೇಕಾ, ಪರ್ಮಿಷನ್ ತೊಗೊಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಅಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ರೆ ಬಂದ್ಬಿಟ್ಟು ಬೇಸಿಕ್ ಮ್ಯಾನರ್ಸ್ ಇಲ್ವಾ, ಅದಿಲ್ವಾ ಇಲ್ಲಿಲ್ವಾ ಅಂದ್ಬಿಟ್ಟು ಇನ್ಫ್ಲುಯೆನ್ಸಸ್ಗೆ ಬೈತಾನೆ. ಯಾವನಾದ್ರು ವೀಡಿಯೋ ಮಾಡ್ಬೇಕಂದ್ರೆ ಅವ್ರ ಮನೆಗೆ ಹೋಗಿ ವೀಡಿಯೋ ಮಾಡ್ತಾ ಇದ್ದೀನಿ ನಾನು, ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದೆ ನಾನು, ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೆ. ಅದು
ಅದಕ್ಕೆ ಬಂದ್ಬಿಟ್ಟು ಹಿಂದೆ ಮುಂದೆ ಬೇಸಿಕ್ ಮ್ಯಾನರ್ಸ್ ಇಲ್ವಾ ಅದಿಲ್ವಾ ಇದಿಲ್ವಾ ಅಂದರೆ